ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚುನಾವಣೆಗಳು ಫುಲ್ ಬ್ಯುಸಿನಲ್ಲಿ ಇಡೀ ಪಂಚರಾಜ್ಯ, ಇಫ್ ಐಮ್ ನಾಟ್ ರಾಂಗ್ 5 ರಾಜ್ಯಗಳಲ್ಲಿ ಚುನಾವಣೆ. ಕರ್ನಾಟಕದಲ್ಲೂ ಬೈ ಎಲೆಕ್ಷನ್ಸು ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಈಗ ಬೆಲೆ ಏರಿಸುವ ಸಮಯ. ಇಟ್ಸ್ ಟೈಮ್ ಟು ರೈಸ್ ದ ಪ್ರೈಸಸ್. ನೋಡಿ ಪಾಪ ಸಾಮಾನ್ಯ ಜನ, ಅವ್ನು ಕಾಂಗ್ರೆಸ್ ಅವ್ನು ಗೆಲ್ಲಿ, ಈ ಕಡೆ ಬಿಜೆಪಿನ ಗೆಲ್ಲಿ, ಈ ಕಡೆ JDS ಗೆಲ್ಲಿ, ಈ ಕಡೆ TMC ಗೆಲ್ಲಿ. ಬಟ್ ಇವತ್ತು ದೇಶದಲ್ಲಿ ಚುನಾವಣೆ ಜನರನ್ನ ಗಮನ ಸೆಳೀಲಿಕ್ಕೆ ಯಾರು ಗೆದ್ರು ನಿಮ್ಮನ್ನ ಲೂಟಿ ಮಾಡೋದಂತೂ ಖಂಡಿತ ತಪ್ಪಲ್ಲ. ದಿಸ್ ಇಸ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಟಿಮೇಟ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ATM ಕಾರ್ಡ್ ಇದ್ದಂಗೆ ನಿಮ್ಮನ್ನ ಎಲ್ಲಾ ಸರ್ಕಾರಗಳು, ನೆನೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ 2161 ಇತ್ತಂತೆ, ಅಂದ್ರೆ 2161 ಇತ್ತು. ಚುನಾವಣೆ ಮುಗೀತು. ಚುನಾವಣೆ ಮುಗೀತಲ್ಲ, ಇವ್ರದ್ದು ಗೇಮ್ ಈಸ್ ಓವರ್. ಓಕೆ, ಸೊ ಇದಕ್ಕಿದ್ದಂಗೆ 3154 ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 993 ರೂಪಾಯಿ ಲೂಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದನ್ನು ಹೇಳಕ್ಕೆ ನಮ್ಗೆ ಏನು ಇಲ್ಲ. ಮೋದಿ ಮತ್ತೆ ಈ ಒಂದು BJP ಸರ್ಕಾರ ಏನಿದೆ, ಒಂದು ಲೂಟಿ ಸರ್ಕಾರ. ಈ ಒಂದು ಲೂಟಿ ಸರ್ಕಾರಗಳು ಜನರಿಗೆ ಕಾಗೆ ಆರಿಸ್ಕೊಂಡು 13 ವರ್ಷದಿಂದ ಅಧಿಕಾರ ಇಟ್ಕೊಂಡಿರುವಂತ ಮೋದಿ ಸರ್ಕಾರ, ಡು ಯು ನೋ ವಾಟ್ ಇಸ್ ದ ಕಲೆಕ್ಷನ್ ಆಫ್ GST? ಏಪ್ರಿಲ್ ತಿಂಗಳ GST ಎಷ್ಟು ಗೊತ್ತಾ ನಿಮ್ಗೆ? 2,43,000 ಕೋಟಿ. ಲಕ್ಷ ಕೋಟಿ. 2,43,000 ಕೋಟಿ. 2,43,000 ಕೋಟಿ ಒಂದು ತಿಂಗಳ GST ಕಲೆಕ್ಷನ್ ಕೇಂದ್ರ ಸರ್ಕಾರದ್ದು. ಬೆಲೆ ಅಂದ್ರೆ ಈ ಹೊಟ್ಟೆ ತುಂಬಿದ ಈ ಕೆಲವು ಹೊಟ್ಟೆ ತುಂಬಿದ ಓತಿಕೇತಗಳು ಹೇಳ್ತವೆ, ಅಲ್ಲಿ ವಾರ್ ನಡೀತಾ ಇದೆ, ಒಟ್ಟಿನಲ್ಲಿ ಕ್ಯಾಶ್ ಮಾಡ್ಕೊಬೇಕು. ವಾರ ಹೆಸರಲ್ಲಿ ಕ್ಯಾಶು, ಚುನಾವಣೆ ಹೆಸರಲ್ಲಿ ಕ್ಯಾಶು, ಧರ್ಮದ ಹೆಸರಲ್ಲಿ ಕ್ಯಾಶು, ಮುಸಲ್ಮಾನರ ಹೆಸರಲ್ಲಿ. ಹಂಗಂತ ರಾಜ್ಯ ಸರ್ಕಾರ ಏನೋ ಲೂಟಿ ಏನು ಕಡಿಮೆ ಇಟ್ಟಿಲ್ಲ. ಎಲ್ಲಾ ಬೆಲೆ ಏರಿಕೆ ಆಗಿದೆ. ನಿರುದ್ಯೋಗ. ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರು ಥೇಟ್ ಕೆರೆ ಆಗುತ್ತೆ, ಗೋಡೆಗಳು ಬಿದ್ದೋಗುತ್ತೆ, ಜೀವ ಹೋಗುತ್ತೆ. ಇವ್ರದ್ದು ಡ್ರಾಮಾ ನಡೀತದೆ. ನನ್ನ ಸಿಲಿಂಡರ್ ಬೆಲೆ ಏರಿದ ತಕ್ಷಣ ರಾಜ್ಯ ಸರ್ಕಾರದವರು ಮಾತಾಡಿದ್ದಾರೆ, ಲೂಟಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಏರಿಸಿಬಿಟ್ಟಿದ್ದಾರೆ ಅಂತ. ರಾಜ್ಯ ಸರ್ಕಾರ ಏನ್ ಬಿಟ್ಟಿದ್ದಾರೆ? ಅಲ್ಟಿಮೇಟ್ ಆಗಿ ಒಂದಂತೂ ನಿಮಗೆಲ್ಲ ಅಲ್ಟಿಮೇಟ್ ಆಗಿ ಸಾಮಾನ್ಯ ಜನ ಆಸ್ ಬಿಕಮ್ ಲೈಕ್ ಒಂದು ರೀತಿಯ, ಹಾಗಂತ ಎಲ್ಲೂ ಕೂಡ ಭ್ರಷ್ಟಾಚಾರ ನಿಲ್ತಿಲ್ಲ. ಅದು ಪೊಲೀಸ್ ಠಾಣೆಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ರೆವಿನ್ಯೂ ಆಫೀಸ್ಗಳಾಗಿರ್ಬೋದು, DC ಕಚೇರಿಗಳಾಗಿರ್ಬೋದು, RTO ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಎಲ್ಲಾ ಕಡೆ ಲೂಟಿ 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 ಲೂಟಿ. ಈಗ ಡೈರೆಕ್ಟ್ ಆಗಿ ಒಂದು ಸಿಲಿಂಡರ್ ಬೆಲೆ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,154 ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಸಾಮಾನ್ಯ ಜನ? ಏನ್ ಕಾಗೆ ಹಾರಿಸ್ತಾ ಇದ್ದಾರೆ? ಏನು ಬದಲಾವಣೆ ಆಗಿದೆ? 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಇದೇ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ ಸಾಲ ಇದೆ 8 ಲಕ್ಷ. ಅಂದಾಜು ನಾನು ಹೇಳ್ತಾ ಇರೋದು. ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು. ಚುನಾವಣೆ ನಮ್ಮಲ್ಲಿ ಗೆಲ್ಸಿ ಅನ್ಸೋದು, ಈ ಕಡೆ ರೇಟ್ಗಳನ್ನ ಜಾಸ್ತಿ ಮಾಡೋದು. ಅಲ್ರಿ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಎಲ್ಲಾ ಇದ್ರೆ ಡ್ರಾಮಾ ಆರ್ಟಿಸ್ಟ್ಗಳ ತರ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಮುಖವಾಡ ಹಾಕೊಂಡು, ನಾಲ್ಗೆಗೂ ಮುಖವಾಡ ಹಾಕೊಂಡು ಬೆಲೆಗಳನ್ನ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ, ಆದ್ರೆ ನಿಮ್ ಸಂಬಳ ಜಾಸ್ತಿ ಆಗಲ್ಲ, ನಿಮ್ ಸಂಪಾದನೆ ಜಾಸ್ತಿ ಆಗಲ್ಲ. ನಿಮ್ ಸಂಪಾದನೆ ಜಾಸ್ತಿ ಆಗತ್ತಾ? ಖಂಡಿತ ಆಗಲ್ಲ. ನಿಮ್ ಸಂಬಳ ಜಾಸ್ತಿ ಆಗತ್ತಾ? ಖಂಡಿತ ಆಗಲ್ಲ. ಸಂಬಳ ಜಾಸ್ತಿ ಆಗಲ್ಲ, ಸಂಪಾದನೆ ಜಾಸ್ತಿ ಆಗಲ್ಲ. ಆದ್ರೆ ಪ್ರತಿ ಚುನಾವಣೆ ಮಾಡೋದು ಈ ಕಡೆ ಬೆಲೆ ಏರಿಸೋದು, ಚುನಾವಣೆ ಮಾಡೋದು ಬೆಲೆ ಏರಿಸೋದು, ಚುನಾವಣೆ ಮಾಡೋದು ಬೆಲೆ ಏರಿಸೋದು. ಹಾಗಂತ ಇವ್ರುಗಳೇನು ನಮ್ಮ ದೇಶವನ್ನು ಏನೂ ಉದ್ಧಾರ ಮಾಡಿಲ್ಲ. ಮುಖದಲ್ಲಿರೋ ನಗು ಸಹ ತೆಗೆದು ಬಿಟ್ಟಿದ್ದಾರೆ. ಒಂದ್ ಕಡೆ ಬೆಲೆ ಏರಿಕೆ ಅಂತಂದ್ರೆ ಮುಖದಲ್ಲಿ, ಯಾರ ಮುಖದಲ್ಲೂ. ಬಟ್ ಐ ಆಮ್ ಲಾಫಿಂಗ್ ಬಿಕಾಸ್ ಐ ಡೋಂಟ್ ವಾಂಟ್ ಇವರ ಷಡ್ಯಂತ್ರಗಳಿಗೆ ನಾನಂತೂ ಬಲಿಯಾಗಲ್ಲ. ವಿ ಡೋಂಟ್ ವಾಂಟ್. ನಾವು ನಗುತ್ತಾನೆ ಇರ್ತೀವಿ. ಬಟ್ ಆದರೆ ಸಾಮಾನ್ಯ ಜನರ ಮುಖದಲ್ಲಿ ಇವತ್ತು ನಗು ಮಾಯ ಆಗಿದೆ. ಯಾಕೆ ಅಂತಂದ್ರೆ ಬೆಲೆ ಏರಿಕೆ. ಅಲ್ರಿ, 1,000 ರೂಪಾಯಿ ಜಾಸ್ತಿ ಮಾಡಿದೆ. ಯಾವ ಹೋಟ್ಲೋನು ಸಿಲಿಂಡರ್ ತಗೊಂಡು ಅಡಿಗೆ ಮಾಡಿ ಜನರಿಗೆ ಇರೋ ಬೆಲೆಗಳನ್ನೇ, ಇಡ್ಲಿ ಸಾಂಬಾರ್ ಕೇಳಕೋರೆ ಬೆಂಗಳೂರಲ್ಲಿ 100 ರೂಪಾಯಿ, ಒಂದು ಬಿರಿಯಾನಿ ಕೇಳಿದ್ರೆ 300 ರೂಪಾಯಿ ಹೇಳ್ತಾರೆ. ಎಲ್ಲಿ ತಗೊಂಡ್ಬರ್ತಾರೆ ಜನ? ಇವತ್ತು ಸಿಲಿಂಡರ್ ಬೆಲೆ ಈ ಮಟ್ಟಕ್ಕೆ ಜಾಸ್ತಿ ಮಾಡಿದ್ರೆ, ಅಡಿಗೆ ಸಿಲಿಂಡರ್ ಕೇಳಿದ್ರೆ ವಾರ ಅಂತ ಹೇಳ್ತಾರೆ. ಅಲ್ರಿ, ವಾರ ಹೆಸರಲ್ಲೂ ಕ್ಯಾಶ್ ಮಾಡ್ಕೊಳ್ಳಿ. ವಾರನ್ನು ಬಿಡ್ಬೇಡಿ. ಯಾವನೋ ವಾರ ಮಾಡ್ಕೊಂಡ್ರೆ ನೀವು ಬೆಲೆ ಏರಿಸ್ಕೊಂಡು ನೀವು ಕಾಸುಗಳು ಮಾಡ್ಕೊಳ್ಳಿ. ಈ ದೇಶದಲ್ಲಿ ಬದುಕ್ತಾ ಇರೋದು ಅದಾನಿ, ಅಂಬಾನಿ, ಈ ಇಬ್ಬರು ಬದುಕ್ತಾ ಇದ್ದಾರೆ. ಯಾಕೆ ಅಂತೇಳಿ ಎಲ್ಲಾ ಸರ್ಕಲ್, ಏರ್ಪೋರ್ಟ್ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಸಂಪೂರ್ಣವಾಗಿ ಅವರಿಬ್ಬರು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ
ದೇಶದಲ್ಲಿ ಜನ ಇವತ್ತು ನರಳಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್, ಆವಾಗ್ಲೇ ನಾನು ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಮೋದಿ ಏನ್ ಮಾಡಕ್ಕಾಗತ್ತೆ? ಯಾವನ್ ಹೇಳಿದ್ದ ಪ್ರಧಾನ ಮಂತ್ರಿ ಆಗಲ್ ಕೂತ್ಕೋ ಅಂತ? ಅಲ್ಲಿ ಹೋಗಿ ಕಲ್ಕಟ್ಟಾದಲ್ಲಿ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನನಗೆ ಬಿಜೆಪಿ ಕೊಡು ಅಂತ ಕೇಳ್ತಾರೆ. ಯಾವ ನೈತಿಕತೆ ಇದೆ ಬಿಜೆಪಿಗೆ? ಬೆಲೆ ಏರಿಸಿ ಸಾಲ ಜಾಸ್ತಿ ಮಾಡಕ್ಕೋಸ್ಕರ ಈ ದೇಶದಲ್ಲಿ ಬಿಜೆಪಿ ಬೇಕಾ? ಹಾಗಂತ ಕಾಂಗ್ರೆಸ್ ಅವರೇನು ಒಳ್ಳೆಯವ್ರಂತೇನಲ್ಲ, 60 ವರ್ಷ ದೇಶ ಆಳಿ ಬರೀ ಅವರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು, ಯಾವುದೇ ಪಕ್ಷಗಳಷ್ಟೇ ಆಗ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಬರ್ತಾರೆ ಹೊರತು ಯಾರೂ ಕೂಡ. ಬೆಂಗಳೂರು ಅರ್ಧ ಗಂಟೆ ಮಳೆಗೆ ಬಿದ್ದೋಗಿದ್ದಾರೆ, 7 ಜನ ಸುತ್ತೋದ್ರು. ಈ 7 ಜನ ಮಳೆ ಬಿದ್ದು ಗೋಡೆ ಬಿದ್ದು ಸತ್ತೋಗಿದ್ದಾರೆ. ಈ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಅಂತೆ, BBMP ಅಂತ ಹೆಸರು ಹೇಳಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಇವರು ಕೂಡ ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆಯನ್ನ ಏರಿಸಿದೆ.